ನಾನು ವೈಯಕ್ತಿಕವಾಗಿ ಇಲ್ಲೇನು ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇಲ್ಲ. ಧರ್ಮ ಅಂತಕ್ಕಂಥದ್ದು ಮುಸ್ಲಿಂ ಬಾಂಧವರಲ್ಲಿ ಇದೆ. ಸತ್ಯ ಮಾತಾಡ್ತಾ ಇದ್ದೇನೆ ನಾನು. ಯಾಕಂತಂದರೆ ಅವ್ರು ಏನೇ ಇರಲಿ, ಒಂದು ಸ್ವಲ್ಪ ಇದ್ದರೆ ಅದ್ರ ಒಂದು ರೆಟ್ಟಿದ್ರೆ ಸ್ವಲ್ಪ ಕೊಟ್ಟು ನಮ್ಮನ್ನ ಒಂದು. ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಅಂಧ ಮಕ್ಕಳ ಶಾಲೆ ಹಾಗೂ ನೆರಳು ಅನಾಥಾಶ್ರಮದಲ್ಲಿ ಪ್ರವಾದಿಗಳ ಹುಟ್ಟುಹಬ್ಬ ಆಚರಣೆ. ಮಣಿನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಹಾಗೂ ಎಪಿಎಂಸಿಯಲ್ಲಿರುವ ಚೆನ್ನಬಸವ ಅಂಧ ಮಕ್ಕಳ ಶಾಲೆ ಮತ್ತು ಸಿಂಧನೂರು ರಸ್ತೆಯಲ್ಲಿರುವ ನೆರಳು ಅನಾಥಾಶ್ರಮದಲ್ಲಿ ಮೊಹಮ್ಮದ್ ರೆಹಮತ್ ಅಲಿ ನೇತೃತ್ವದ ಯುವಕರ ತಂಡವು ಪ್ರವಾದಿಗಳು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಚರಿಸುವ ಮಿಲಾದುನ್ ನಬಿ ಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಹಾಲು ವಿತರಿಸಿ ನೆರವಾಗುವುದರ ಮೂಲಕ ಸರಳವಾಗಿ ಈದ್ ಮಿಲಾದ್ ಆಚರಿಸಿದರು. ಪ್ರವಾದಿಗಳು ಸರಳ ಸಜ್ಜನ ವ್ಯಕ್ತಿಗಳಾಗಿದ್ದರು. ಎಲ್ಲ ಸಮಾಜವನ್ನ ಪ್ರೀತಿಯಿಂದ ಅನುನ್ಯತೆಯಿಂದ ಕಾಣುವಂತೆ ಸಂದೇಶ ಸಾರಿದ್ದರು. ಮತ್ತೊಬ್ಬರ ಕಷ್ಟಗಳನ್ನು ಅರಿತು ಆ ಕಷ್ಟಗಳಲ್ಲಿ ಭಾಗಿಯಾಗಿ ಸಹಕರಿಸುವ ಮನೋಭಾವನೆಯ ವಿಚಾರಗಳನ್ನು ಇಡೀ ಮಾನವ ಕುಲದ ಜಗತ್ತಿಗೆ ಸಾರಿದ್ದರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುತ್ತಾ ನಮ್ಮಿಂದ ಸಾಧ್ಯ ಆಗುವ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡುತ್ತಾ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ಅವರ ಆದರ್ಶ, ಸರಳತೆ, ಪ್ರತಿಯೊಂದು ವಿಚಾರಗಳು ಮೆಲುಕನ್ನು ಹಾಕಿದರು. ನಮ್ಮ ರಹಮತ್ ಅಲಿ ಮತ್ತು ಅವರೆಲ್ಲ ಸಂಗಡಿಗರ ನೇತೃತ್ವದಲ್ಲಿ ಇವತ್ತೇನು ಹಣ್ಣು ಹಂಪಲನ್ನು ಹಂಚ್ತಾ ಇದ್ದೀವಿ. ಮೊದಲನೇದಾಗಿ ಅವರಿಗೆ ಮತ್ತು ಎಲ್ಲ ಮುಸ್ಲಿಂ ಬಾಂಧವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇವತ್ತು ಏನು ಕಾರ್ಯ ಮಾಡ್ತಿದ್ದಾರೆ, ಇವತ್ತು 4 ಜನಕ್ಕೆ ಸ್ಫೂರ್ತಿ ಆಗುವಂಥ ಕಾರ್ಯ ಇವತ್ತು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಪೈಗಂಬರ್ ಅವರ ಹೇಳಿರ್ತಕ್ಕಂಥ ಒಂದು ಹೇಳಿಕೆಗಳು ನಮಗೆ ಇವತ್ತು ನೆನಪು ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಏನಂತಂತಂದ್ರೆ ಅವ್ರು ಹೇಳ್ತಾರೆ, ಅಲ್ಲಾನು ನಿಮ್ಮ ರೂಪ ಆಗಲಿ ಅಂತಸ್ತನ್ನಾಗಲಿ ಮೆಚ್ಚುವುದಿಲ್ಲ, ಕೇವಲ ನಿಮ್ಮ ಕಾರ್ಯ ಮತ್ತು ಕರ್ಮಗಳನ್ನು ಮಾತ್ರ ಮೆಚ್ಚುತ್ತರ ಅಂತ ಹೇಳಿಕೆಗಳು ಇವತ್ತು ನಮ್ಮ ಪೈಗಂಬರ್ ಅವರು ಇವತ್ತು ಜಗತ್ತಿಗೆ ಸಾರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲ ಮುಸ್ಲಿಂ ಬಾಂಧವರಿಗೂ ಮತ್ತು ಎಲ್ಲ ಜನತೆಗೂ ಮತ್ತೊಮ್ಮೆ ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಶುಭಾಶಯಗಳು ಹೇಳುತ್ತಾ ನಾನು ಮಾತನಾಡುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪರಮ ದಯಾನು ಕರುಣಾನಿಧಿಯಾದ ಅಲ್ಲನ ನಾಮದಿಂದ, ಸರ್ವಲೋಕದ ಸೃಷ್ಟಿಕರ್ತನೂ ಆದ ಅಲ್ಲನ ನಾಮದಿಂದ ಇಂದು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಾವು ಮತ್ತು ನಮ್ಮ ಸ್ನೇಹಿತರು ಸೇರಿ, ಹಿಂದೂ ಮತ್ತು ಮುಸ್ಲಿಂ ಸ್ನೇಹಿತರು ಸೇರಿ ಈ ದಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾವು ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ಕಾರ್ಯಕ್ರಮವನ್ನು ಈ ದಿನ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಎಲ್ಲ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ನಮ್ಮ ಹಜರತ್ ಪೈಗಂಬರ್ ಅವರ ಹಾದಿಯಲ್ಲಿ ನಾವು ಯುವಕರು ಮುಂದೆ ಹೋಗಬೇಕು. ಅವರ ಕೊಟ್ಟಂತಹ ಅವರು ಹಾಕಿರುವಂತಹ ಹೆಜ್ಜೆ ಗುರುತಿ ಮೇಲೆ ನಾವು ಯುವಕರು ಸಾಗಬೇಕು. ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳಿಗೆ ಮತ್ತು ಅಹಿತಕರವಾದ ವಾತಾವರಣಗಳಿಗೆ ನಾವು ಯುವಕರು ಹೋಗಬಾರದು. ಒಳ್ಳೆಯ ವಾತಾವರಣದಲ್ಲಿ ಬೆಳೆದು ಒಳ್ಳೆಯ ವಾತಾವರಣದಲ್ಲಿ ಇರಬೇಕು. ನಮಗೆಲ್ಲರಿಗೂ ನಮ್ಮ ಮಾರ್ಗದರ್ಶಕರಾದಂತಹ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಇದೇ ಮಾತನ್ನು ಹೇಳಿದ್ದಾರೆ. ಈ ಮಾತಿನಂತೆ ನಾವು ನಡೆದು ಜೀವನ ಸಾಗಿಸ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಹಿಂದೂ ಸಹೋದರರು ಸಹ ಈ ರೀತಿ ಜೀವನ ಸಾಗುತ್ತಾರೆ. ಇದು ಶ್ಲಾಘನೀಯ. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಎಲ್ಲ ಆತ್ಮೀಯ ಗೆಳೆಯರಿಗೆ ನಾವು ಹೃದಯಪೂರ್ವಕವಾಗಿ ಮತ್ತೊಂದು ಸಲ ಸ್ವಾಗತ ಅಭಿನಂದಿಸುತ್ತೇವೆ. ಹುಟ್ಟಿದ ದಿವಸ ಆದ ಕಾರಣ ಎಲ್ಲರೂ ನಾವು ಹಿಂದೂ ಮುಸ್ಲಿಂ ಕೂಡಿ ರೆಹಮತ್ ಅವರು ಮುಖಾಂತರ, ಈ ಸ್ನೇಹಿತರ ಮುಖಾಂತರ ಎಲ್ಲರೂ ಇವರು ಪೇಷಂಟ್ಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಿ ನಾವೆಲ್ಲರೂ ಇದು ಮಾಡಿದ್ದೀವಿ. ಆದರೆ ನಾವು ಹಿಂದೂ ಮುಸ್ಲಿಂ ಮೊಹಮ್ಮದ್ ಪೈಗಂಬರ್ದು ಕನಸಿತ್ತು ಎಲ್ಲ ಜನಾಂಗಾದರೂ ಕೂಡಿ ಬಾಳಬೇಕಂತ ಇವತ್ತು ರೆಹಮತ್ ಅವರು ಎಲ್ಲರೂ ಹಿಂದೂ ಮುಸ್ಲಿಮ್ದವ್ರಿಗೆ ಎಲ್ಲರಿಗೂ ಕೂಡಿಸಿ ಹಣ್ಣು ಹಂಪಲ ವಿತರಿಸಿ ಮಾಡಿದ್ದಾರೆ. ಇದು ಅವರಿಗೆ ಧನ್ಯವಾದ ಹೇಳ್ತೀನಿ. ಅವರಿಗೆ ಮತ್ತು ಸಂಘಟನೆಗಳಿಗೆ ನನಗೆಲ್ಲ ಕಲಿಸಿ ಧನ್ಯವಾದ ಅಂತ ಹೇಳ್ತೀನಿ. ಸಹೋದರಿಗೆ ಇವತ್ತು ತುಂಬ ಸಂತೋಷದ ವಿಷಯ ಏನಪ್ಪ ಅಂತಂದರೆ, ವಿಶೇಷ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಹಳ ಅರ್ಥಪೂರ್ಣವಾಗಿ
ಇವತ್ತೇನು ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ. ಎಲ್ಲ ಸರ್ವಧರ್ಮದ ಏನು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟಿರುವಂಥ ಸಂದೇಶದಿಂದ ಅದರ ಮೇರೆಗೆ ನಾವು ಇವತ್ತು ಬಂದು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಮೂಲಕ ನಾವಿವತ್ತು ಅರ್ಥಪೂರ್ಣವಾಗಿ ನಮ್ಮ ರೆಹಮತ್ ಅವರು, ನಮ್ಮ ಪ್ರೀತಮ್ ಕೊಡ್ಲಿ ಸಾಹೇಬರು, ಆಮೇಲೆ ರೆಹಮತ್ ಜಾಗೀರ್ದಾರ್ ಅವರು, ಆಮೇಲೆ ನಮ್ಮ ರೇಣು ಅವರು, ನಮ್ಮ ಸಹೋದರರು ಎಲ್ಲರೂ ಸೇರಿ ನಾವು ಈ ಒಂದು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನವನ್ನು ಆಚರಣೆ ತಮಗೆಲ್ಲರಿಗೂ ತಿಳಿದಿರುವಂತೆಯೇ ಮನುಕುಲದ ಮಾನವತಾವಾದಿ, ನಮ್ಮೆಲ್ಲರ ಮಾರ್ಗದರ್ಶಿ, ನಮ್ಮೆಲ್ಲರಿಗೆ ಅಚ್ಚುಮೆಚ್ಚಿನ ಪೈಗಂಬರಾಗಿರುವಂತಹ, ನಮ್ಮ ಕೊನೆಯ ಪ್ರವಾದಿಯವರಾಗಿರುವಂತಹ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನ ನಾವಿವತ್ತು ನೆನೆಯುತ್ತಾ ಅವರ ಜನ್ಮದಿನದ ಅಂಗವಾಗಿ ನಮ್ಮ ರೆಹಮತ್ ಅಲಿ ಮತ್ತು ಸಂಗಡಿಗರೆಲ್ಲರೂ ಕೂಡಿ ಈ ದಿನ ಮಾನ್ವಿ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಮತ್ತು ಈ ಅನಾಥಾಶ್ರಮದಲ್ಲಿ ಬಂದು ನಾವು ಫ್ರೂಟ್ಸ್ ಗಳನ್ನು ಹಂಚ್ತಾ ಇದ್ದೀವಿ. ಇದು ಕೇವಲ ಒಂದು ಜನ್ಮ ದಿನಾಚರಣೆಯ ಪ್ರತೀತಿಯಂತೆ ನಾವು ಮಾಡ್ತಾ ಇಲ್ಲ. ಇದು ನಮ್ಮ ಮಾರ್ಗದರ್ಶಿಯಾಗಿರುವಂತಹ ಮೊಹಮ್ಮದ್ ಪೈಗಂಬರ್ ಅವರು ನಮಗೆ ಕೆಲವೊಂದು ಹಿತವಚನಗಳನ್ನು ಕೊಟ್ಟು ಹೋಗಿರುತ್ತಾರೆ. ಅದರಲ್ಲಿ ಕೆಲವೊಂದನ್ನು ನಾವು ನೆನೆಸ್ಕೊಂಡಾಗ ಅನಾಥ ಮಕ್ಕಳ ಕುರಿತಾಗಿ ಬಹಳ ವಿಶೇಷವಾಗಿ ಅವರು ಹೇಳಿದ್ದಾರೆ. ಅನಾಥ ಮಕ್ಕಳ ಮುಂದೆ ನಿನ್ನ ಮಕ್ಕಳನ್ನು ಮುದ್ದಾಡಬೇಡ. ಇದರ ಅರ್ಥ ಏನು ಅಂತಂದ್ರೆ, ನಮ್ಮಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಮ್ಮವರಾಗಿ ನಾವು ಕಾಣಬೇಕಾಗಿದೆ. ಮೇಲು ಕೀಳು ಆಗಿರ್ಲಿ, ಪ್ರೀತಿಯನ್ನು ಹೆಚ್ಚಿ ತೋರಿಸಿ ಅವರ ಮನಸ್ಸನ್ನ ನೋಯಿಸುವಂತಾಗಿರ್ಲಿ ಇವತ್ತಿನ ದಿನ ಮಾಡಬಾರ್ದು ಅಥವಾ ಯಾವತ್ತೂ ಮಾಡಬಾರ್ದು ಅನ್ನುವಂತಹ ಒಂದು ಪರಿಕಲ್ಪನೆ ಅವರು ನಮ್ಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾವೆಲ್ಲರೂ ಪರಿಶ್ರಮ ಜೀವಿಗಳು, ಎಲ್ಲರೂ ದುಡಿದು ತಿನ್ನುವಂತವರು ಮತ್ತು ಅವರವರ ಬಿಸ್ನೆಸ್ ಅನ್ನ ಹೊಂದಿರುವಂತವರು. ಈ ಸಂದರ್ಭದಲ್ಲಿ ಮತ್ತೊಂದು ವಿಶೇಷವಾದ ಅವರ ನುಡಿಯನ್ನು ನಾನು ನೆನೆಸ್ತಾ ಇದ್ದೇನೆ. ಕಾರ್ಮಿಕನೊಬ್ಬನ ಬೆವರು ಒಣಗುವುದಕ್ಕಿಂತ ಮುಂಚೆ ಆ ಕಾರ್ಮಿಕನಿಗೆ ಆತನಿಗೆ ಕೊಡಬೇಕಾಗಿರುವಂತಹ ಅಥವಾ ಕೆಲಸದ ಕೂಲಿಯನ್ನು ತಪ್ಪದೆ ಕೊಡಬೇಕು ಅನ್ನುವಂತಹ ವಿಶ್ವ ಮಾನವ ಹೇಳುವಂತಹ ಮಾತನ್ನ ನಮ್ಮ ಪೈಗಂಬರ್ ಅವರು ಹೇಳಿ ಹೋಗಿದ್ದಾರೆ. ಈ ದಿನ ನಾವೆಲ್ಲರೂ ಕೂಡಿ ಈ ಸಂದರ್ಭದಲ್ಲಿ ಅವರನ್ನ ನೆನೆಸುತ್ತಾ ಅವರ ಮಾರ್ಗದರ್ಶನಗಳನ್ನ ಮತ್ತು ಅವರು ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿತ್ವ ಅಲ್ಲ, ವಿಶ್ವಕ್ಕೆ ತಮ್ಮ ಶಾಂತಿ, ಸಹನೆ ಮತ್ತು ನ್ಯಾಯ ಮಾರ್ಗವನ್ನು ಹೇಳಿಕೊಟ್ಟಿರುವಂತವರು. ನಮ್ಮ ಕುರಾನ್ನಲ್ಲಿ ಆಗಿರ್ಲಿ, ಅವ್ರು ಹೇಳಿರುವಂತಹ ಹಿತವಚನಗಳಲ್ಲಿ ಆಗಿರ್ಲಿ, ಎಲ್ಲಿಯೂ ಇಸ್ಲಾಂ ಅನ್ನುವಂತಹದ್ದು ಕೇವಲ ಮುಸ್ಲಿಮರಿಗೆ ಸೀಮಿತ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಇಸ್ಲಾಂ ಅನ್ನುವಂತಹದ್ದು ಒಂದು ಶಾಂತಿಯ ಸಂದೇಶ, ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯ ಜೀವಿಗೂ ಇದು ಸಲ್ಲಬೇಕಾಗಿರುವಂತಹ ಒಂದು ವಿಚಾರ. ಹಾಗಾಗಿ ಇಸ್ಲಾಮನ್ನ ನಂಬುವಂತಹವರು ಒಂದು ವಿಚಾರವನ್ನ ಪೈಗಂಬರ್ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನವನ್ನು ನಂಬಿ ನಾವು ಈ ದಿನ ಬಂದಿದ್ದೇವೆ. ಇದರೊಳಗಡೆ ನನ್ನ ಎಲ್ಲಾ ಧರ್ಮದ ಗೆಳೆಯರು ನನ್ನ ಜೊತೆಗಿದ್ದಾರೆ. ಯಾವ ಧರ್ಮ, ಜಾತಿ, ಬಣ್ಣ, ಮೇಲು ಕೀಳು ಅನ್ನುವಂತಹ ಯಾವುದೇ ಭಾವನೆಗಳಿಲ್ಲದೆ ನಾವಿಲ್ಲಿ ಒಂದುಗೂಡಿ ಈ ದಿನ ಒಂದು ವಿಶೇಷ ದಿನವಾಗಿ ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಮೊಹಮ್ಮದ್ ರೆಹಮತ್ ಅಲಿ ಹಾಗೂ ಆದಮ್ ಬೇಗ್, ಮುಸ್ತಫಾ ಕುರೇಶಿ, ಎಕೆ ರೆಹಮತ್ ಅಲಿ ಜಾಗೀರ್ದಾರ್, ಸೈಯದ್ ಫಯಾಜುದ್ದೀನ್, ಪ್ರೀತಮ್ ಕುಡ್ಲಿ, ರಾಜೇಶ್, ಅಬ್ದುಲ್ ಲತೀಫ್, ಕ್ರಾಂತಿಕುಮಾರ್ ಯಾದವ್, ಕೆ ಸಮೀರ್ ಪಾಷಾ, ಜಾವೀದ್ ಖಾನ್, ವಿರೂಪಾಕ್ಷಿ ನಾಯಕ್ ಬೆಳಗಿನಪೇಟೆ, ಕಾಮೇಶ್ ಮಂದಕಲ್, ಆಲಂ ಪಾಷಾ, ರೇಣುಕಾ ರಾಜ್, ರಾಘವೇಂದ್ರ, ಸೈಯದ್ ಮುದಾಸಿರ್ ಖಾದ್ರಿ, ಆಸಿಮ್ ಕುರೇಶಿ, ಮೊಹಮ್ಮದ್ ಮುಜಾಹಿದ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು.